ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಮೀನಾಸ್ ಕಿಚನ್. ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರುವ ಲಿವರ್ ಗ್ರೇವಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಇವಾಗ ಮೊದಲನೇದಾಗಿ ನಾನು ಲಿವರ್ ಇದೆಯಲ್ಲ, ಅದು 3 ಸಲ ನಾನು ನಾರ್ಮಲ್ ನೀರಿಂದ ತೊಳೆದು ಇಟ್ಕೊಂಡಿದ್ದೀನಿ. 4ನೇ ಸಲಾಗೆ 1-2 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕಿ ಒಂದು 5 ನಿಮಿಷ ಇಟ್ಟು ಆಮೇಲೆ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನ್ ಆಗಿರುತ್ತೆ. 2 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ದೊಡ್ಡದು ಇರೋದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಮೊಸರು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇವಾಗ ಶಾಜೀರಾ ತೊಗೊಂಡಿದ್ದೀನಿ 1/2 ಟೇಬಲ್ ಸ್ಪೂನಷ್ಟು. ಬಾತಿನ ಎಲೆ, ಚಕ್ಕೆ, ಕಪ್ಪು ಏಲಕ್ಕಿ, ಜಾವಿತ್ರಿ ಹೂ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ನಾನು ಮೊದಲನೇದಾಗಿ ಲಿವರ್ ಇದೆಯಲ್ಲ, ಒಂದು ಪಾತ್ರೆನಲ್ಲಿ ಹಾಕಿ ಬಿಸಿಗೆ ಇಟ್ಕೊತಾ ಇದ್ದೀನಿ. ಇದರಲ್ಲಿ ನೀರು ಬಿಡುತ್ತೆ, ಇದಕ್ಕೆ ನೀರು ಏನು ಹಾಕೋದೇನು ಬೇಡ. ನಾನು ಈ ಥರನೇ ಲಿವರ್ ಬಿಸಿ ಮಾಡಿನೇ ಹಾಕೋದು, ಯಾಕಂದರೆ ಈ ಲಿವರ್ನಲ್ಲೇ ಒಂಥರ ಸ್ಮೆಲ್ ಇರುತ್ತೆ, ಅದು ಸ್ಮೆಲ್ಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನು ಈ ಥರನೇ ಬಿಸಿ ಮಾಡಿ ಹಾಕೊಳ್ಳೋದು. ಇವಾಗ ಕುಕ್ಕರ್ನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದರಲ್ಲಿ ನಾನು ಜೀರಿಗೆ, ಬಾತಿನ ಎಲೆ, ಶಾಜೀರಾ ಎಲ್ಲ ಇತ್ತಲ್ಲ, ಅದು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾನು ಈರುಳ್ಳಿ ಇದೆಲ್ಲ ಅದನ್ನು ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟಮಾಟೆ ಹಣ್ಣು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಲಿವರನ್ನು ಬೇಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ನಾನು ಸ್ವಲ್ಪನೂ ನೀರು ಹಾಕದೇ ಬೇಯಿಸ್ಕೊಂಡಿರೋದು. ಕುಕ್ಕರ್ನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲೇ ಡ್ರೈ ಮಸಾಲೆ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಿವರ್ ನಾನೇನು ಬಿಸಿ ಮಾಡಿದ್ದೆ, ಅದು ಲಿವರ್ ಪೀಸ್ ಇದೆಯಲ್ಲ, ಅದು ಹಾಕಿ ಇವಾಗ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಹಾಕೋಬೇಡಿ, ಲಿವರ್ ಹಾಕಿದ್ಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕಿದ್ಮೇಲೆ ನಾನು 1 ಕಪ್ಪಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹುಳಿ ಇರಬಾರ್ದು, ಫ್ರೆಶ್ ಆಗಿರೋದು ಮೊಸರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಅದರಲ್ಲೇ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ 2 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ 3-4 ವಿಸಿಲ್ ತಗೊಳ್ಳೋಣ. ಇದಕ್ಕೆ 4 ವಿಸಿಲ್ ತೊಗೊಂಡಿದ್ದೆ. ನೋಡಿ, ಇವಾಗ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಲಿವರ್ ಎಲ್ಲ ಬೆಂದು ಗ್ರೇವಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೋತೀನಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಇಡ್ಲಿ, ದೋಸೆ ಜೊತೆ ಮಾತ್ರ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸಿದ್ದೀನಿ. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಟೇಸ್ಟಿ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್